ನಂಬರ್ ಬಂದಾಗ ಒಂದು 25 ಗೇನ್ ಆಯಿತು. ಅಂಡ್ ತೆಲಂಗಾಣ 4 ಇದ್ದು 12 ಅಂದ್ರೆ ಮತ್ತೆ ಅಲ್ಲಿ 8 ಸೀಟ್ ಗೇನ್ ಆದಂಗೆ, ಅಂದ್ರೆ 30 ದಾಟಂಗೆ ಕಳೆದ ಬಾರಿಗಿಂತ. ಒಡಿಶಾ ಕಳೆದ ಬಾರಿಗಿಂತ ಈಗ 16 ± 3 ಅಂತಿದೆ. ಕಳೆದ ಬಾರಿ 8-9 ಸೀಟ್ ಇತ್ತಷ್ಟೇ. ಇನ್ನೊಂದು 7 ಅಂದ್ರೆ 40 ಆಸುಪಾಸು ಗೇನ್ ಬಂದಾಗ ಮಹಾರಾಷ್ಟ್ರ ಮಾತ್ರ 48 ಸೀಟಲ್ಲಿ 33 ± 5. ಇಲ್ಲೊಂದು 10-12 ಕಡಿಮೆ ಆದಂಗೆ, ಅಂದ್ರೆ ಮತ್ತೆ 30, ಅಂದ್ರೆ ಈಗಲೂ ಪ್ಲಸ್ ಅಲ್ಲಿ ನೀವು 30 ಸೀಟ್ ಇದ್ದೀರಿ. ರಾಜಸ್ಥಾನ್ 25ಕ್ಕೆ 25 ಇತ್ತು, ಬಟ್ 22 ± 3 ಅಂತಿದೆ. ಹಾಗೂ ಪ್ಲಸ್ 30 ಸೀಟ್ಸ್ ಅಂತ ಕೌಂಟ್ ಮಾಡಬಹುದು. ಜಾರ್ಖಂಡ್ 14ರಲ್ಲಿ ಗುಡ್. ಹಿಮಾಚಲ್ ಪ್ರದೇಶ 4 ± 1 ಅಂಡ್ ಹರಿಯಾಣ 6 ± 2. ಇಲ್ಲೊಂದು 2-3 ಸೀಟ್ ವ್ಯತ್ಯಾಸ ಆದಂಗೆ ಕಾಣ್ತಿದೆ ಹರಿಯಾಣದಲ್ಲಿ. ಸೊ ಮಧ್ಯಪ್ರದೇಶ 29 ಫುಲ್ ಕ್ಲೀನ್ ಸ್ವೀಪ್ ಇದ್ದಂಗೆ. ಡೆಲ್ಲಿ 6, 1 ಸೀಟ್ ಏನೋ ಮಿಸ್ ಆಗ್ಬೋದು ಅಂತ. ಅಸ್ಸಾಂ 12, ಹಿಮಾಂತ ಬಿಸ್ವಾ ಶರ್ಮಾ ಡೈನಾಮಿಕ್ ಲೀಡರು. ಯೋಗಿ ಆದಿತ್ಯನಾಥ್ ಬಿಟ್ರೆ ಇನ್ನೊಬ್ಬ ಗಂಡುಗಲಿ ಅಂತ ಬಿಜೆಪಿಲಿ ಏನಾದ್ರು ಒಂದು ಸ್ವಲ್ಪ ಸೌಂಡ್ ಮಾಡಿದ್ರೆ ನಿಮ್ಮ ಪಾರ್ಟಿಯ ಅಸ್ಸಾಂ ಸಿಎಂ ಹಿಮಾಂತ ಬಿಸ್ವಾ ಶರ್ಮಾ. ಅಂಡ್ ಛತ್ತೀಸ್ಗಢ ಬಿಜೆಪಿ 11 ± ಅಂದ್ರೆ ಅಲ್ಲೂ ಕೂಡ 1 ಸೀಟ್ ವ್ಯತ್ಯಾಸ ಅಷ್ಟೇ. ಗುಜರಾತ್ 26, ಹೋದ್ರೆ 2 ಹೋಗ್ಬೋದು, ಇಲ್ಲಾಂದ್ರೆ 26 ಬರ್ತಾರೆ ಅಂತ. ಉತ್ತರಾಖಂಡ್ ಸೇಮ್ ಇದೆ, ನೋ ವ್ಯತ್ಯಾಸ, ಚೇಂಜಸ್ ಏನೂ ಇಲ್ಲ. ಬಟ್ ಒಂದಂತೂ ಸ್ಪಷ್ಟವಾಗಿ ಆಗ್ತಿದೆ, 303 ಅಡಿಷನಲಿ ಪ್ಲಸ್ ಒಂದು 20-30 ಗೇನ್ ಆದಂಗೆ ಕಾಣ್ತಿದೆ. ಬಟ್ ಈ ನಂಬರ್ ನೀವು ನಿರೀಕ್ಷೆ ಇಟ್ಟಿರಿ 400 ಹತ್ರ ಬಂದ್ಬಿಡ್ತೀವೇನೋ ಅಂತ. 350ರಿಂದ 400 ಮಧ್ಯ ಬರ್ಬೋದನ ಇವ್ರದ್ದು ಅಂತ. 400. ಎಸ್ ಸರ್, ವಿಜಯ್ ಸರ್. ನೋಡಿ, ನೀವು ನಾನು ಸೌತ್ ಇಂದ ಬರ್ತೀನಿ. ಸೌತ್ ಕರ್ನಾಟಕ, ತಮಿಳುನಾಡು, ಕೇರಳ ಇದೆಲ್ಲ ತಗೊಳ್ಳುವಾಗ ಕರ್ನಾಟಕ ಬೇಡ, ಕರ್ನಾಟಕ ಬಟ್ ಬೇರೆ ಇದೆಲ್ಲ ನೋಡಿದುವಾಗ ಈ ತಮಿಳುನಾಡು, ಕೇರಳ ಇದೆಲ್ಲ ಆಂಧ್ರ, ತೆಲಂಗಾಣ ಈ 4 ರಾಜ್ಯಗಳಲ್ಲಿ ಬಿಜೆಪಿ ಆಸ್ ಎ ಪಾರ್ಟಿ ಆಯ್ತಾ, ದಿ ವೋಟ್ ಶೇರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. 36% ಬಂದಿದೆ ಕಳೆದ ಬಾರಿ ವೋಟ್ ಶೇರ್. ಬಟ್ ವೋಟ್ ಶೇರ್ ನನಗೆ ಒಂದೊಂದು 1% ವೋಟ್ ಶೇರ್ಗೂ ಕೂಡ ಈ ಸರಿ ವೋಟ್ ಶೇರ್ ಜೊತೆಗೇನೆ ಲಾಸ್ಟ್ ಟೈಮ್ ವೋಟ್ ಶೇರ್ ಜಾಸ್ತಿ ಆಗಿದ್ರು ಸೀಟ್ಗಳು ಬಂದಿರಲಿಲ್ಲ. ಓಕೆ, ಬಟ್ ಈ ಸರಿ ವೋಟ್ ಶೇರ್ ಜಾಸ್ತಿ ಆಗ್ತಿದ್ದಂಗೆ ಸೀಟ್ಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದ್ರೆ ಅವರು ಈ ರಾಜ್ಯದವರು ಎಸ್ಪೆಷಲಿ ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಈ 4 ರಾಜ್ಯದವರು ಆಯ್ತಾ, ಈ 4 ರಾಜ್ಯದವರು ಕಳೆದ 10 ವರ್ಷದಲ್ಲಿ 2004ರಿಂದ 2014 ಹೆಂಗಿದ್ರು ಅದೇ ಸ್ಥಿತಿಲಿದ್ದಾರೆ ಅವರು. ಓಕೆ, ಆಯ್ತಾ. ಬಟ್ ಅವರು ಈ 4 ರಾಜ್ಯದವರು 14ರಿಂದ 24ವರೆಗೂ ಬೇರೆ ರಾಜ್ಯದವರು ಯಾವ ತರ ಮುಂದೆ ಹೋಗಿದ್ರೆ, ಆ ರಾಜ್ಯಗಳಲ್ಲಿ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನೋಡಿದ್ದಾರೆ. ಸೊ ಈ ಒಂದು ಇದರಿಂದ ಇವತ್ತಿಗೆ ನೀವು ತಮಿಳುನಾಡಲ್ಲಿ ನೋಡುವಾಗ ಡಿಎಂಕೆಗೆ ಅಣ್ಣಾಮಲೈ ಗೆಲ್ತಾರ, ಕೊಯಮತ್ತೂರು ಬಿಜೆಪಿ ಖಂಡಿತವಾಗ್ಲೂ ಜಾಸ್ತಿ ಇದಾಗುತ್ತೆ. ವೆರಿ ಗುಡ್ ಪರ್ಫಾರ್ಮೆನ್ಸ್, ಲೈಕ್ ಗೆಲುವು ಅಣ್ಣಾಮಲೈ ಗೆಲ್ತಾರ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಇಂಡಿವಿಜುವಲ್ ಆಗಿ ಹೋಗಕ್ಕೆ ಇಷ್ಟಪಡಲ್ಲ, ಬಟ್ ಆಸ್ ಎ ಪಕ್ಷ ಹೇಳ್ತೀನಿ, ಬಿಜೆಪಿ ಪಕ್ಷ ತುಂಬಾ ಅದ್ಭುತವಾಗಿ ಅಲ್ಲಿ ಪ್ರದರ್ಶನ ಕೊಡುತ್ತದೆ. ಬಟ್ ಇವತ್ತಿನ ದಿವಸ ತಮಿಳುನಾಡಿನಲ್ಲಿ ನೋಡುವಾಗ ಡಿಎಂಕೆ ಆಮೇಲೆ ಎಐಡಿಎಂಕೆ 2 ಪಕ್ಷನೂ ಸೇರಿದ್ರೆ ನಿಮ್ಗೆ ಟೋಟಲ್ ಅವ್ರದ್ದು ಹೋಗಿರೋದು 43ರಿಂದ 45% ಅಷ್ಟೇ. ಅವ್ರಿಬ್ರು ಸೇರಿದ್ರೆ ಅಂದ್ರೆ ಕಾಂಗ್ರೆಸ್ ಅವೆಲ್ಲ ಬಂದಾಗ ಜಾಸ್ತಿ ಆಗುತ್ತೆ. ಅಲ್ಲ, ಅವ್ರದ್ದು ವೋಟ್ ಶೇರ್ ಅಂತ ಹೇಳಿದ್ದು ಜನರು ಅವ್ರ ಬಗ್ಗೆ ವೋಟ್ ಶೇರ್. ಬಟ್ ಅಲ್ಲಿ ಇಟ್ಸ್ ಎ ಗ್ರೀನ್ ಫೀಲ್ಡ್ ಆಫ್ ಅರೌಂಡ್ 55%. ಇಟ್ಸ್ ಎ ಗ್ರೀನ್ ಫೀಲ್ಡ್ ಆಫ್ 55% ಇದೆ ತಮಿಳುನಾಡಲ್ಲಿ. ಈಗ ಆ ಗ್ರೀನ್ ಫೀಲ್ಡ್ ಅಲ್ಲಿ ಈ 55ರಲ್ಲಿ ನಾವು ಅಟ್ ಲೀಸ್ಟ್ 30% ಟಾರ್ಗೆಟ್ ಅಣ್ಣಾಮಲೈ ಟಾರ್ಗೆಟ್ ಮಾಡ್ತಾ ಇರೋದು ಅಟ್ ಲೀಸ್ಟ್ 30%. ಸೊ ಓಕೆ, ಒನ್ ಗೆಸ್ ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸ್ ಅಂತ ಹೇಳೋದಾದ್ರೆ ಯಾವುದು ಅಣ್ಣಾಮಲೈ ಲೈಕ್ ಬಿಜೆಪಿ ತಮಿಳುನಾಡು ಎಷ್ಟು ಬರ್ಬೋದು? ನಾನು ಹೇಳ್ತಾ ಇಲ್ವಾ, ನಾನು ನಂಬರ್ ಇದಕ್ಕೆ ಹೋಗಲ್ಲ. ಇವತ್ತಿಂದ ಇರೋ ಇದ್ರ ಬಗ್ಗೆ ಹೌದು ಫ್ರೇಮ್ವರ್ಕ್ ಯಾವ ತರ ಇದೆ ಅದರ ಮೇಲೆ ಹೋಗ್ತಾ ಇದ್ದೇನೆ. ಪರ್ಫಾರ್ಮೆನ್ಸ್ ಮೇಲೆ ನಾವು ಯಾವ ತರ ಮಾಡಿದೀವಿ. ಅಣ್ಣಾಮಲೈ ಆಗಿರ್ಬೋದು, ವೆರಿ ಗುಡ್ ಎಫರ್ಟ್, ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಅಲ್ಲಿ. ಆಯ್ತಾ, ಅಣ್ಣಾಮಲೈ ಅವರು ತಮಿಳುನಾಡಲ್ಲಿ ಬಿಜೆಪಿ ಪಾರ್ಟಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅಲ್ಲಿ ಪ್ರದರ್ಶನ ಕೊಡುತ್ತೆ, ಅದ್ಭುತವಾಗಿ ರಿಸಲ್ಟ್ ಬರುತ್ತಲ್ಲಿ. ದಟ್ ಇಸ್ ದ ಕಾನ್ಫಿಡೆನ್ಸ್ ಕೊಡ್ತೀವಿ ನಾವು. ಅದೇ ತರ ತೆಲಂಗಾಣದಲ್ಲೂ ಆಗಿದೆ, ಆಂಧ್ರದಲ್ಲೂ ಆಗಿದೆ, ಕೇರಳದಲ್ಲೂ ಆಗಿದೆ. ಗೇನ್ ಆಗಿದೆ. ಪರ್ಸೆಂಟೇಜ್ 36+ ಆಗುತ್ತೆ. ನೀವು
ಇವಾಗ ಪ್ರಧಾನಮಂತ್ರಿ ಅವರು ಈ 4 ರಾಜ್ಯಕ್ಕೂ ಹೋದ್ವಾಗ್ಲೂ ಯಾವ ತರ ಅವ್ರಿಗೆ ರಿಸೆಪ್ಷನ್ ಸಿಗ್ತಾ ಇತ್ತು, ಅಲ್ಲಿ ಎಷ್ಟು ಜನ ಬರ್ತಾ ಇದ್ರು, ಯಾವ ತರ ರೆಸೊನೇಟ್ ಮಾಡ್ತಾ ಇದ್ರು ಈ ಅಭಿವೃದ್ಧಿ ಇದಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.